ಇಲ್ಲ ಅದು ಹೇಳ್ಬಿಡ್ತೀನಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಮೊನ್ನೆನೂ ಕೂಡ 2 ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ನಾನು ಕೂಡ ಮಾತಾಡ್ತೀನಿ, ಸ್ವಲ್ಪ ಬೇಗ ರಿಪೋರ್ಟ್ ಕೊಡಿ ಅಂತ. ಮೊನ್ನೆ ಯಾವುದೋ ಮಾಧ್ಯಮದಲ್ಲೂ ಕೂಡ ನೀವು ಅವ್ರ ಆರ್ಟಿಕಲ್ ಕೂಡ ಹೇಳಿದ್ರು, ಇದೇನ್ ನಾವು ಕೊಡ್ತೀವಿ ಅದು ಒಳ್ಳೇದು, ಆದಷ್ಟು ಬೇಗ ಕೊಡ್ತೀನಿ ಅಂತೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಡ್ಬೇಕು, ಅವ್ರಿಗೆ ಇದು ಕೊಡ್ಬೇಕಲ್ಲ, ಏನಪ್ಪಾ 75% RT ಅಲ್ಲಿ ಪಾಸ್ ಆಗಿದ್ದಾರೆ. ದಟ್ಸ್ ಅ ವೆರಿ ಗುಡ್ ಸಕ್ಸಸ್, ವೆರಿ ಗುಡ್. ಬಿಕಾಸ್ ಬಡವರು ಬರ್ತಾರ 75% ಅಲ್ಲಿ ನಿಮ್ ಟ್ಯಾಕ್ಸ್ ಹಣನ ಅವ್ರಿಗೆ ನಾವು ಕಟ್ಟೋದ್ರಿಂದ ಅದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ವಿಲ್ ಟ್ರೈ ಟು ಗೆಟ್ 25 ಬಿಕಾಸ್ ಬಹಳ ಕಷ್ಟದಲ್ಲಿರೋ ಮಕ್ಕಳು ಅಲ್ಲಿ ಬರೋದ್ರಿಂದ ಈ ತರ ಕೆಲಸಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಇದ್ರ ಜೊತೆ ಒಂದ್ ನಿಮಿಷ, ಹೈದರಾಬಾದ್ ಕರ್ನಾಟಕದ್ದು. ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ನಾವು ಏನ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ, ಆ ಟೈಮಲ್ಲಿ ಒಂದು ರೆಸೊಲ್ಯೂಷನ್ ತಗೊಂಡ್ರು, 80% ಎಲ್ಲಾ ಇಲಾಖೆನೂ ಕೂಡ ಫುಲ್ ಮಾಡ್ಬೇಕಂತ. ನನ್ನ ಇಲಾಖೆಯಲ್ಲಿ 80% ಮಾಡ್ಬೇಕಂದ್ರೆ ಈಗ ಮತ್ತೆ ಯಾರು ರಿಟೈರ್ಡ್ ಆಗ್ತಾರ ಅವ್ರದ್ದು ಬಿಟ್ಟು ಯಾಕಂದ್ರೆ ಅವತ್ತಿಗೆ 5,600 ಚಿಲ್ಡ್ರೆ ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಮಾಡಬೇಕು. ಬಜೆಟ್ ಅಲ್ಲಿ 5,000 ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಪ್ಲಸ್ ಅನುದಾನಿತ ಶಾಲೆ ಯಾಕೆ ಡೌನ್ ಆಯ್ತು ಅಂದ್ರೆ ಈಗಲೇ ಹೇಳ್ಬಿಡ್ತೀನಿ, ನಾವು ಟೀಚರ್ಸೇ ಕೊಟ್ಟಿಲ್ಲ ರಿಕ್ರೂಟ್ಮೆಂಟ್. ಅವ್ರೇನ್ ಮಾಡ್ತಾರೆ, ಇರೋ ಟೀಚರ್ಸ್ ನ ಸಂಬಳ ಕೊಡಕ್ಕಾಗಲ್ಲ ಅಂದ್ರೆ ಅಡ್ಜಸ್ಟ್ ಮಾಡಿದ್ರು. ಅದಕ್ಕೆ 2016 ನಿಲ್ಸಿದ್ರು 15ಕ್ಕೆ. ನಾನು 2020 ರಿಕ್ರೂಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದೀನಿ. ಅಗೇನ್ ಕ್ಯಾಟಗರಿಗೆ ಬರಬೇಕು. ಸೊ ಐ ಥಿಂಕ್ 2-3 ಮಂತ್ಸ್ ಆಗುತ್ತೆ. ಈ ರಿಪೋರ್ಟ್ ಬಂದ್ರೆ ಇವತ್ತು ಬೆಳಗ್ಗೆ ಬಂತು ಅಂದ್ರೆ ಮಧ್ಯಾಹ್ನ ನಾನು ನೋಟಿಫಿಕೇಶನ್ ಹೊಡಿಸ್ತೀನಿ. ಬಿಕಾಸ್ ವಿ ಆರ್ ರೆಡಿ ಟು ಗೆಟ್ ರಿಕ್ರೂಟೆಡ್. ಬಿಕಾಸ್ ಫೈನಾನ್ಷಿಯಲ್ ಅಪ್ರೂವಲ್ ಆಯ್ತು, ಎಲ್ಲ ಆಯ್ತು, ಹಣನೂ ಇದೆ, ಎಲ್ಲ ಇದೆ. ಟೋಟಲ್ 11,000 ಗವರ್ಮೆಂಟ್ ಇಂದ ರಿಕ್ರೂಟ್ಮೆಂಟ್ ಅಲ್ಲಿ, ಸಾರಿ 10,000 ಚಿಲ್ಡ್ರನ್ ಅಲ್ಲ ಕೆಲವು ಬೇರೆದು ಇದಾವೆ. 11,000 12,000 ಆಗುತ್ತೆ ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ರಾಜ್ಯದ್ದು ಇಡೀ ರಾಜ್ಯದ್ದು ಸೇರಿ. ಅನುದಾನಿತ ಶಾಲೆಯಲ್ಲಿ ಸುಮಾರು 6,500 7,000 ಆಗ್ತಾ ಇದೆ. ಅದು ಎಲ್ಲ ಸೇರಿ ಅದು ಒಂಥರ ಸರ್ಕಾರಿ ಶಾಲೆ ಇದ್ದಂಗೆ. ಸೊ ನನ್ನ ಪ್ರಕಾರ ಅಬೌಟ್ 17,000-18,000 ರಿಕ್ರೂಟ್ಮೆಂಟ್ ಇಸ್ ಅ ವೆರಿ ಬಿಗ್ ಫೋರ್ಸ್ ಆಸ್ ಫಾರ್ as education is concerned and it should happen. ಬೇಗ ಕೊಡಿ ಅಂತ ಹೇಳಿ ಕ್ಯಾಬಿನೆಟ್ ಅಲ್ಲೂ